ಅಬುದಾಬಿಯ ಏರ್ಪೋರ್ಟಿಗೆ ಬಂದ್ವಿ. ಇಲ್ಲಿ ಇವಾಗ 6:30 ಆಯಿತು ಬೆಳಿಗ್ಗೆ. ಈಗ ಇಲ್ಲಿಂದ ನಮಗೆ ಬಾಂಬೆಗೆ ಇನ್ನೊಂದು ಫ್ಲೈಟ್, ಅದುವೇ ಸೇಮ್ ಫ್ಲೈಟೇ. ಇವಾಗ ನಾವು ಅಬುದಾಬಿ ಏರ್ಪೋರ್ಟಲ್ಲಿದ್ದೇವೆ. ಇನ್ನೊಂದು ಫ್ಲೈಟಿಗೆ ವೇಟ್ ಮಾಡ್ತಾ ಇದ್ದೇವೆ. ಒಂದು 15 ಮಿನಿಟಲ್ಲಿ ಇದೆ, ಅದಕ್ಕೋಸ್ಕರ. ನೋಡಿ ಇಲ್ಲಿ ಎಂತ ಮಾಡ್ತಿದ್ದಾನೆ ನೋಡುವ. ಅಬುದಾಬಿಯಲ್ಲಿ ಏನೆಲ್ಲ ಉಂಟಂತ. ಇದೆಂತ ಒಳ್ಳೆದು ಗ್ಲಾಸಿನ ಥರ ಡೆಕೋರೇಟ್ ಅಂತ ಮಾಡಿದ್ದಾರೆ. ಸನ್ ಗ್ಲಾಸಸ್ ಅಂಡರ್ 399 ದಿರಮ್ಸ್ ಅಂದರೆ ಎಷ್ಟಾಗ್ತದೆ? ಇವಾಗ ಒಂದು ದುಬೈಯದು ಚಾಕ್ಲೇಟ್ ಅದು ಇದೆಯಲ್ಲ, ಪಿಸ್ತಾ ಚಾಕ್ಲೇಟ್, ಅದು ತಗೊಳ್ಬೇಕು. ನಾನದು ಜರ್ಮನಿಯಲ್ಲಿ ಆರ್ಡ್ರ್ ಮಾಡಿ ತಿಂದದ್ದು. ನನಗೆ ಒಂದು ಆಸೆ ಇದ್ದದ್ದು ದುಬೈ ಚಾಕ್ಲೇಟ್ ತಿನ್ನಬೇಕಂತ. ಅದಕ್ಕೋಸ್ಕರ ಜರ್ಮನಿಯಲ್ಲಿ ದುಬೈದು ಆರ್ಡ್ರ್ ಮಾಡಿ ತಿಂದದ್ದು. ಈಗ ನಾವು ಇಲ್ಲಿಗೆ ಬಂದಿದ್ದೇವಲ್ಲ, ಇವಾಗ ಇಲ್ಲಿ ತಗೊಳ್ಬೇಕು. ಈಗ ಅದನ್ನು ಇಲ್ಲಿ ನನಗೆ ಅದೊಂದು ದುಬೈ ಚಾಕ್ಲೇಟ್ ಬೇಕಿತ್ತು. ನಾನು ತಿಂದಿದ್ದೇನೆ, ಬಟ್ ಅದು ನಾನು ಆರ್ಡ್ರ್ ಮಾಡಿ ತಿಂದದ್ದು ಅಮೆಝಾನಲ್ಲಿ. ಆದರೆ ಇಲ್ಲಿ ಸಿಕ್ಕಿದ್ದು ಒರಿಜಿನಲ್ ದುಬೈಯದು. ನಾನು ತೋರಿಸ್ತೇನೆ ಯಾವುದಂತ. ಇದು ಈ ಚಾಕ್ಲೇಟ್ ನನಗೆ ಆಸೆ ಇದ್ದದ್ದು ತಿನ್ನಲಿಕ್ಕೆ ಅಂತ. ಇವಾಗ ಇಲ್ಲಿಗೆ ಬಂದು ತಿನ್ನುವಾಗೆ ಆಯಿತು, ತೆಗೆದುಕೊಳ್ಳುವ ಹಾಗೆ ಆಯಿತು. ಇವನಿಗೆ ಚಾಕ್ಲೇಟ್ ನೋಡಿ, ಇದು ಫೇಮಸ್ ಚಾಕ್ಲೇಟ್ ಇಲ್ಲಿ, ಅದು ದುಬೈಯದ್ದು ದುಬೈ ಚಾಕ್ಲೇಟ್. ಈ ಚಾಕ್ಲೇಟೇ ನಾನು ತಗೊಂಡದ್ದು. ನೋಡಿ ಇಲ್ಲಿ ಶಾಪ್ ಫುಲ್ ಚಾಕ್ಲೇಟ್ ಮತ್ತು ಡ್ರಿಂಕ್ಸ್ ಅದು ಇದೆ. ಇಲ್ಲಿ ನೋಡಿ ಒಂಟೆಯನ್ನು ಹೇಗೆ ಮಾಡಿಟ್ಟಿದ್ದಾರೆ. ಇಲ್ಲಿ ಎಲ್ಲ ಕ್ಯಾಮಲದ್ದು ಜಾಸ್ತಿ ಚಾಕ್ಲೇಟ್ಸ್ ಮತ್ತು ಎಲ್ಲ ಪ್ರಾಡಕ್ಟ್ ಜಾಸ್ತಿ ಕ್ಯಾಮಲದ್ದು ಯೂಸ್ ಮಾಡ್ತಾರೆ. ಅಲ್ಲಿ ಚಾಕ್ಲೇಟ್ಸ್ ಹಾಗೆ ಇತ್ತು, ಕ್ಯಾಮಲ್ ಮಿಲ್ಕದ್ದಂತ. ಇಲ್ಲಿ ಜಾಸ್ತಿ ಅಲ್ಲ ದುಬೈಯಲ್ಲೆಲ್ಲ ಅದು ಎಂತ ಹೇಳ್ತಾರೆ, ಒಂಟೆ, ಅದರದ್ದು ಮಾಂಸ ಎಲ್ಲ ತಿಂತಾರಲ್ಲ, ಹಾಗೆ. ಇಲ್ಲಿ ತುಂಬ ಕಂಡಪಟ್ಟೆ ಶೆಕೆ ಮಾರೆ. ನಮಗೆ ಕೋಲ್ಡಲ್ಲಿ ಇದ್ದು ಇಲ್ಲಿ ಭಯಂಕರ ಶೆಕೆ. ಇವಾಗ ನಾವು ಹೋಗ್ತಾ ಇದ್ದೇವೆ. ಈಗ ಒಂದು 15 ಮಿನಿಟಲ್ಲಿ ಫ್ಲೈಟ್ನ ಒಳಗೆ ಹೋಗಬೇಕು. ಇವಾಗ ಇವನಿಗೊಂದು ಒಳ್ಳೆಯದಾಗಿದೆ ಇದರಲ್ಲಿ ಕೂತ್ಕೊಂಡು ಹೋಗಲಿಕ್ಕೆ. ಇಲ್ಲಿ ಪರ್ಫ್ಯೂಮ್ ಫೇಮಸ್ ಅಂತ, ಎಲ್ಲ ಕಡೆ ಸಹ ಪರ್ಫ್ಯೂಮ್ ಇಟ್ಟಿದ್ದಾರೆ. ಇವಾಗ ನಾವು ಇನ್ನೊಂದು ಫ್ಲೈಟಿಗೆ ಹೋಗ್ತಾ ಇದ್ದೇವೆ. ಇಲ್ಲಿ ಎಂತ ಅಲ್ಲಿದೆ ನಮ್ಮದು ಫ್ಲೈಟ್, ಅಲ್ಲಿ ಕಾಣ್ತದಾ? ಇಲ್ಲಿ ಇವಾಗ 7 ಗಂಟೆ ಆಯಿತು. ಇದೆ ನಮ್ಮದು ಫ್ಲೈಟ್ ನೋಡಿ, ಅಲ್ಲಿ ಕಾಣ್ತದ? ಸ್ವಲ್ಪ ಕಾಣ್ತದೆ ಫ್ರಂಟಲ್ಲಿ. ನೋಡಿ ಇದೆ ಫ್ಲೈಟ್. ಇವಾಗ ನಾವು
1 ಗಂಟೆಗೆ ರೀಚ್ ಆಗ್ತೇವೆ. ಇಲ್ಲದೆ ಅದು 1 ಗಂಟೆಗೆ. ಅಬುದಾಬಿಯಲ್ಲಿ ಕೂತ್ಕೊಂಡಿದ್ದೇವೆ ಫ್ಲೈಟಲ್ಲಿ. ಇವಾಗ ಇಲ್ಲಿ ಬೆಳಿಗ್ಗೆ 7:15 ಆಯಿತು. ಇವಾಗ ನಾವು ಇನ್ನೊಂದು ಫ್ಲೈಟಲ್ಲಿ ಕೂತ್ಕೊಂಡಿದ್ದೇವೆ. ಇವನಿಗೆ ಕೊಟ್ಟಿದ್ದಾರೆ ಒಂದು ಬುಕ್ ಮತ್ತು ಒಂದು ಕಲರ್ ಪೆನ್ಸಿಲ್ ಕೊಟ್ಟಿದ್ದಾರೆ. ಅದರಲ್ಲಿ ಇವಾಗ 7:30 ಇತ್ತು ಅಬುದಾಬಿಯಲ್ಲಿ. ನೋಡಿ ಹೇಗೆ ಸೂರ್ಯ ಕಾಣ್ತಾನೆ. We kindly recommend using the toilet either before we start the service or wait until the service is off. ಇವಾಗ ಇಲ್ಲಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ. ಇದರಲ್ಲಿ ಫ್ರೂಟ್ಸ್ ಇತ್ತು, ಅದು ತಿಂದಾಯಿತು. ನೆನಪಿಲ್ಲ ಅದಕ್ಕಿಂತ ಮೊದಲು ವಿಡಿಯೋ ಮಾಡಲಿಕ್ಕೆ. ಇದು ಎಂತ ಕೊಟ್ಟಿದ್ದಾರೆ ಮಾರೆ, ತಿನ್ನುವ ಹಾಗೆ ಉಂಟ ಇದು ಬ್ರೇಕ್ಫಾಸ್ಟ್. ಇದು ಆದರೂ ಓಕೆ. ಓಟ್ಸು ಮತ್ತು ಮಿಲ್ಕ್ ಅಂತ. ಇದು ಎಂತ ನೋಡಿ ಅಂತೆ. ಇದು ತಿಂದರೆ ಹೇಗೆ ಇರ್ಬೋದು. ಇವರಿಗೆ ತಿನ್ನಿಸ್ಬೇಕು ಇದನ್ನು, ಅವರಿಗೆ ತಿನ್ನಿಸ್ಬೇಕು. ಇಲ್ಲಿ ನೋಡಿ ಕ್ಲೌಡ್ ಹೇಗಿದೆ ನೋಡಿ ಅಂತೆ. ಇಲ್ಲಿ ಬ್ರೇಕ್ಫಾಸ್ಟ್ ಅಂತ ನೋಡಿ, ಒಂದು ಪೊಟ್ಯಾಟೋವನ್ನು ಫ್ರೈ ಮಾಡಿದ್ದಾರೆ, ಫ್ರೈಸ್ ಅಂತ. ಮತ್ತು ಇದು ಒಂದು ಟೊಮೆಟೊದ ಸಾಸ್ ಜೊತೆ ಮಶ್ರೂಮ್ ಹಾಕಿ. ಮತ್ತು ಇದೆಂತ ಮಾರ್ಯಾರೆ, ಪಾಲಕ್ ಅಂತ. ಯಪ್ಪ, ಇದನ್ನು ತಿಂದರೆ ಗತಿಯೇ. ಇದು ನಮ್ಮದು, ನಮಗೆ ಹೇಳಿದಲ್ಲ. ಇದು ತಿನ್ನೋ ಸಮಯಕ್ಕೆ ಇದನ್ನೇ ತಿನ್ನೋದು ಒಳ್ಳೆಯದು. ನೋಡುವ, ಟೇಸ್ಟ್ ಮಾಡಿ ಹೇಗಿದೆ ಅಂತ. ಬ್ರೇಕ್ಫಾಸ್ಟಿಗೆ ನಾವು ಆಲೂ ಪರೋಟ ಎಲ್ಲ ತಗೊಂಡ್ವಿ. ಆಲೂ ಪರೋಟ ತಗೊಂಡ್ವಿ, ಆಗದ್ದು ಒಳ್ಳೆದಿರಲಿಲ್ಲಲ್ಲ. ಮತ್ತು ಒಂದು ಕಾಫಿ, ನಾನು ಟೀ ತಗೊಂಡೆ. ಅದಕ್ಕೆ ಹೀಗೆ ಕೊಟ್ಟಿದ್ದಾರೆ, ಹಾಲು ಎಲ್ಲ ಹೀಗೆ ಕೊಟ್ಟಿದ್ದಾರೆ, ಸಕ್ಕರೆ ಎಲ್ಲ ಹಾಕಲಿಕ್ಕೆ. ನೋಡ್ಬೇಕೀಗ ಆಲೂ ಪರೋಟ ಹೇಗಿದೆ ಅಂತ. ಬ್ರೇಕ್ಫಾಸ್ಟ್ ತುಂಬ ಒಳ್ಳೆಯದಿತ್ತು. ಅವರು ಆಮ್ಲೆಟ್ ಮತ್ತು ಸಾಸೇಜ್ ತಗೊಂಡಂತ, ಸಾಸೇಜ್ ತಗೊಂಡಿದ್ದಾರೆ, ತಿಂತ ಇದ್ದಾರೆ. ಅದು ಯಾವುದರ ಅಂತ ಗೊತ್ತಿಲ್ಲ ಇವಾಗ. ಚಿಕನ್ ಅಂತ ಎಣಿಸಿ ತಿಂತ ಇದ್ದಾರೆ. ನಾನು ಆಲೂ ಪರೋಟ ತಿಂದೆ, ಆವಾಗ ಅದು ತಿನ್ನಲಿಕ್ಕೆ ಆಗಲಿಲ್ಲಲ್ಲ. ಇದು ಒಳ್ಳೆದಿತ್ತು ತುಂಬ. ಇದಕ್ಕೆ ಇದು ಚೆನ್ನಾದ್ದು ಪಲ್ಯ, ಎಂಥದ್ದು ಗ್ರೇವಿ ಮತ್ತು ಕರ್ಡಿತ್ತು. ಇದು ತುಂಬ ಟೇಸ್ಟಿಯಾಗಿತ್ತು. ಅವರದ್ದು ಸಹ ಒಳ್ಳೆದಿತ್ತಂತೆ. ಎಲ್ಲ ತಿಂದರು, ಸಾಸೇಜ್ ಆಮ್ಲೆಟ್ ಎಲ್ಲ ತಿಂದಿದ್ದಾರೆ. ಇವಾಗ ಆಯಿತು ನಮಗೆ ಇನ್ನೊಂದು 15 ಮಿನಿಟ್ ಅಷ್ಟೇ ಇರೋದು. ಮತ್ತೆ ಮುಂಬೈ ರೀಚ್ ಆಗ್ತಾ ಇದ್ದೇವೆ. ಫ್ರೂಟ್ಸ್ ಬೇಕಾ? ಬಿಸಿಲು ಇಲ್ಲಿ ತುಂಬ. ಈಗ ನಮ್ಮದು ಟೈಮ್ ಎಲ್ಲ ಚೇಂಜ್ ಆಗಿತ್ತಲ್ಲ, ವಾಚಲ್ಲಿ 1:30 ಗಂಟೆ
ಕುಳಿಸ್ತಾ ಉಂಟಾಯ್ತಾ 12 ಗಂಟೆ ಆಯ್ತಂತೆ. ನನ್ನ ಮಗ ಅಲ್ಲಿ ಕೂತ್ಕೊಂಡಿದ್ದಾನೆ, ಸೀಟಲ್ಲಿ ಕೂತ್ಕೊಳ್ಳಿಕ್ಕೆ ಕೇಳುವುದಿಲ್ಲ, ಅಲ್ಲಿ ಕೂತ್ಕೊಂಡಿದ್ದಾನೆ. Ladies and gentlemen, we could manage to get some rest and be ready for the next. ಈಗ ನಮ್ಮದು ಫ್ಲೈಟ್ ಲ್ಯಾಂಡ್ ಆಗಲಿಕ್ಕೆ ಆಯಿತು, ಲ್ಯಾಂಡ್ ಆಗ್ತಾ ಇದೆ. أسعد الله مساكم بكل خير ولكم في مدينة مومباي. هذا الشيء توقيت المحلي الساعة 12 مساء و10 دقائق. من أجل سلامتكم نرجو منكم البقاء جالسين في مقاعد مقسمة مقاعد مربوطة بأحكام إلى تداخل طائرة مقاعد. ಅಪ್ಪ Ladies and gentlemen, welcome to Mumbai. ಹೇಗೂ ಕೂತ್ಕೊಂಡು ಸಾಕಾಗಿ ಹೋಯಿತು The local ಮಾರ್ರೆ. time here is 12:30 in the afternoon. ಇಲ್ಲಿ ನೋಡಿ ಇವನು For your safety, please remain ಇವನಿಗೆ ಸುಸ್ತಾಗಿ ಹೋಗಿದೆ. ಇವನಿಗೆ ಏರೋಪ್ಲೇನ್ ಬೇಡ ಅಂತೆ ಇನ್ನು. ಏರೋಪ್ಲೇನ್ ಒಳ್ಳೇದಿಲ್ಲಂತೆ. ಇದು ಲ್ಯಾಂಡ್ ಆಗಿ ಮತ್ತೆ ಕೂಡ ಸುತ್ತು ಸುತ್ತು ಬರ್ತಾ ಉಂಟು ಮಾರ್ರೆ. ಒಮ್ಮೆ ಇಳಿಯುವಂತ ಹೇಳಿದ್ರೆ ಇದೆಂತ ವಾಪಸ್ ಸುತ್ತು ಬರ್ತಾ ಉಂಟು. ಸುಸ್ತಾಗಿದೆ ಕೂತ್ಕೊಂಡು, ಇಳಿಯುವಂತ ಹೇಳಿದ್ರೆ ಇಳಿಲಿಕ್ಕೆ ಸಹ ಬಿಡುವುದಿಲ್ಲ. ಇದು ಎಲ್ಲಿಗೆ ಹೋಗ್ತದ ದೇವರಿಗೆ ಗೊತ್ತು. ವಾಪಸ್ ರಿಟರ್ನ್ ಜರ್ಮನಿಗೆ ಹೋಗ್ತದ ಅಂತ ಹೆದರಿಕೆ ಆಗ್ತದೆ ಈಗ. ನಿಲ್ಲಿಸ್ಬೇಕಂತೆ, ಅಲ್ಲಿ ಇದು ತೋರಿಸ್ತಿದ್ದಾರೆ. ಎಂತ ತೋರಿಸ್ತಿದ್ದಾರೆ? ಓ ಸ್ಟಾಪ್ ಸ್ಟಾಪ್ ಅಂತ ತೋರಿಸ್ತಿದ್ದಾರೆ. ಈಗ ನಿಲ್ತದೆ. ಅವರು ಸ್ಟಾಪ್ ತೋರಿಸಿದವರು ಹಿಂದೆ ಬರಬೇಕು, ನಿಲ್ತಾ ಇಲ್ಲ. ಈಗ ನಿಂತು. ಅಪ್ಪ ಬಚಾವ್. ಇವಾಗ ನಮಗೆ ಲಗೇಜ್ ಸಿಗಬೇಕು. ಲಗೇಜ್ ಕಲೆಕ್ಟ್ ಮಾಡಿ ಮತ್ತೆ ಹೋಗೋದು. ಎಲ್ಲಿ ಬರ್ತದಂತೆ ನಮ್ಮದು ಬ್ಯಾಗ್ ಮಾರೆ. ಇನ್ನು ಬ್ಯಾಗ್ ಇಷ್ಟೊತ್ತಿಗೆ ಬರ್ತದ? ಇವನು ಸುಸ್ತಾಗಿ ಹೋಗಿದ್ದಾನೆ ಪಾಪ. ಅವರು ಬ್ಯಾಗ್ ಕಲೆಕ್ಟ್ ಮಾಡ್ಲಿಕ್ಕೆ ಹೋದ್ರು. ಅಲ್ಲಿ ಬರ್ತದಲ್ಲ. ಇತ್ತೆ ಬರ್ಪೇರು ಪಪ್ಪ ಬ್ಯಾಗ್ ಪಶ ಬರ್ಪೇರು ಬಕ್ಕ ಪೋಯಾವೆ. ಪೋಯಿ ಪೋಯಿ ಪೋಯಿ. ಇವನಿಗೀಗ ಸುಸ್ತಾಗಿದೆ, ಹೋಗುವ ಮನೆಗೆ ಅಂತ. ಎಲ್ಲ ಸಿಕ್ಕಿತು, ಇವಾಗ ಹೋಗ್ತಾ ಇದ್ದೇವೆ. ಇದು ನೋಡಿ ಮುಂಬೈಯದ್ದು ಏರ್ಪೋರ್ಟ್. ಇನ್ನು ಸೀದಾ ಮನೆಗೆ ಹೋಗೋದು, ಅಷ್ಟು ಸುಸ್ತಾಗಿದೆ ಜರ್ನಿ ಮಾಡಿ. ಇವನಿಗೆ ಇದು ನಿಲ್ಲಿಸ್ಲಿಕ್ಕಿಲ್ಲ ಆಯಿತಾ. ನಿಲ್ಲಿಸಿದರೆ ಶುರು ಮಾಡ್ತಾನೆ ಕೂಗಲಿಕ್ಕೆ. ಮನೆಗೆ ಹೋಗ್ಬೇಕಂತೆ ಅವನಿಗೆ, ಯಾವುದು ಮನೆಗೆ ಗೊತ್ತಿಲ್ಲ. ಹಾಂ ಪೋಯಾ ಒಡೆಗೆ ಪೋಯಿ ಒಡೆಗೆ ಒಡೆ ಇಲ್ಲಾಗ